ರೀ ಎಲ್ರಿ ಖರ್ಚು ಕಾಸು ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ನೀವಂತೂ ಖರ್ಚಿಗೆ 10 ರೂಪಾಯಿ ಕಾಸನ್ನು ಕೊಡಲಿಲ್ಲ. ಅದೇನೋ ಜೋಳ ಮರದ ಮೇಲೆ ದುಡ್ಡು ಬರ್ತದೆ ತಂದು ಕೊಡ್ತೀನಿ, ಅಷ್ಟು 1 ಲಕ್ಷ 2 ಲಕ್ಷದ ಮೇಲೆ ಬರ್ತದೆ ಅಂತ ಹೇಳ್ತಾ ಇದ್ರಿ. ತಂದು ಕೊಡೋಕ್ಕಿಲ್ವಾ? ಮನೆಗೆ ಬೇಜಾನ್ ಖರ್ಚೈತೆ. ಅಯ್ಯೋ ತಂದು ಕೊಡ್ತೀನಿ ಇರು, ಜ್ವಾಳ ಎಲ್ಲ ಮೊನ್ನೆ ಮಾರವ್ರಿ ಅಂತ ಅನಿಸ್ತದೆ. ಹೋಗಿ ಕೇಳ್ತೀನಿ, ಖರ್ಚು ನಮ್ದೆಲ್ಲ ಕೊಡಪ್ಪ ಬೇಕು ಅಂತ. ಇವರೇ ಮಾರ್ಕೊಂಬಿಟ್ಟವ್ರು ಎಲ್ಲನೂ. 10 ಪೈಸಾ ಕೊಟ್ಟಿಲ್ಲ ನನಗಂತೂ. ಇರು ಹೋಗಿ ಕೇಳ್ತೀನಿ. ರೀ ಕೇಳಿ ಬೇಗ ಇಸ್ಕೊಂಬಿಟ್ಟು ಬನ್ನಿ, ನನಗುನ್ನುವೆ ಬೇಕು ಕಾಸು. ಅಯ್ಯೋ ಅಷ್ಟೇ ತಾನೇ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗ ಹೋಗ್ಬಿಟ್ಟು ನಾನು ಇಸ್ಕೊಂಬಿಟ್ಟು ಬರ್ತೀನಿ, ನೀನು ಸುಮ್ಕಿರು. ಅಯ್ಯೋ ಈಗ ಹೋಗಿ ಏನಿಲ್ಲ ಅಂದ್ರೂ ಅವ್ರರ್ಧ ನಾವರ್ಧ ಅಂತಂದ್ರೂ ಒಂದು 50,000 ಒಂದು ಲಕ್ಷನಾದ್ರೂ ಸಿಗಕ್ಕಿಲ್ವ ನನಗೆ? ಸಿಗ್ತದೆ. ಆಯ್ತು ರೀ, ಹೆಂಗೋ ಮಾಡಿ ಇಸ್ಕೊಂಬಿಟ್ಟು ಬನ್ನಿ. ನೀವು ಹೆಣ್ತಿನೂ ಇಲ್ವಲ್ಲ, ಹೆಂಗೋ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಇರು ಹಿಂಗೋ ಕೇಳಿದ ತಕ್ಷಣ ಏನು ಹಂಗೇನೇ ಕೊಟ್ಬಿಡ್ತಾರೆ. ಬರ್ತೀನಿ, ಅದೇನೋ ತಗೋಬೇಕು ಅಂತ ಹೇಳ್ತಿರಲ್ಲ, ಎಲ್ಲ ರೆಡಿ ಮಾಡ್ಕೊಂಡ್ರಿ. ನನ್ನ ಹೆಂಡತಿ ಇನ್ನೂ ಯಾವಾಗ ಬತ್ತೋಳು ಏನು ಕತೆಯೋ ಗೊತ್ತಿಲ್ಲ. ನನ್ನ ಚಿಕ್ಕ ಮಗಳದೂ ಮದುವೆ ಆಗ್ಬಿಟ್ಟೈತೆ. ಇನ್ನು ನಮ್ಮಿಬ್ರು ವಿಷಯ ಗೊತ್ತಾದ್ರೂ ಇನ್ನೇನು ಬೇಜಾರಿಲ್ಲ. ನನ್ನ ಮಕ್ಳಿಗೆ ಏನಾದ್ರು ತೊಂದರೆ ಆಯ್ತದೆ ಅಂತ ಅಷ್ಟೇ ನಾನಂತೂ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಈಗೆಲ್ಲ ಗೊತ್ತಾದ ಮೇಲೆ ಏನಾಗಂಗೈತೆ ಬಿಡು. ಇನ್ನು ನನ್ನ ಮಕ್ಳದ್ದು ಮದುವೆ ಆಯಿತು, ಎಲ್ಲನೂ ಆಯಿತು, ಇನ್ನು ಯಾವ ತೊಂದರೆನೂ ಇಲ್ಲ. ಹ್ಞೂ ಹಂಗಾದ್ರೆ ಸರಿ ರೀ, ಆಯಿತು. ನೀವು ಹೋಗ್ಬಿಟ್ಟು ದುಡ್ಡು ಎತ್ಕೊಂಬಿಟ್ಟು ಬರ್ರಿ. ನನ್ನ ಮಗಳು ಮೊದಲೇ ಕೋಪ ಮಾಡ್ಕೊಂಡವಳಿ, ಅವಳಿಗೂ ಸಮಾಧಾನ ಮಾಡ್ತೀನಿ. ಹೋಗ್ಬಿಟ್ಟು ಹೊರಗಡೆ ಓಡಾಡ್ಕೊಂಡು ಏನು ಬೇಕು ಮನೆಗೆಲ್ಲ ಐಟಮ್ಸ್ನ ತಗೊಂಬಿಟ್ಟು ಬರನಿ. ಆಯ್ತು. ಇನ್ನು ಬಂಗಾರಮ್ಮ ಏನು ಮಾಡಂಗವಳೆ ನನ್ನ? ಅವಳ ಕೈಲಿ ನೀನು ಏನು ಮಾಡೋಕ್ಕೆ ಸಾಧ್ಯ ಹೇಳು? ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ನೋಡು. ನಂದಂತೂ ಎಲ್ಲನೂ ಸೆಟ್ಲು ಮಾಡ್ಕೊಂಡೆ. ಇನ್ನೊಂದು ಚೂರು ದುಡ್ಡು ಒಡವೆ ಆಮೇಲಿಂದ ಜಮೀನೆಲ್ಲ ಭಾಗ ಆಗ್ಬೇಕಾರೆ ನನಗೂ ಒಂದು ಸ್ವಲ್ಪ ಜಮೀನು ಭಾಗ ಎಲ್ಲ ಎತ್ಕೊಂಬಿಟ್ಟೆ ಅಂತಂದರೆ ನಂದಂತೂ ಆರಾಮಾಗಿ ಸೆಟ್ಲ್ ಆಯ್ತದೆ. ಏನಪ್ಪ ಜ್ವಾಳ ಮರಿದೆಲ್ಲನೂ ಕಾಸು ಎಷ್ಟು ಬಂತು? ಚಿಕ್ಕಪ್ಪ 140 ಎಷ್ಟೋ ಬಂತು. 140 ಬಂತೇನು? ಹಂಗಾರೆ ಎಲ್ಲಿ ಕಾಸು ಕೊಡ್ಲೇ ಇಲ್ವಲ್ಲ? ಏನು ಎಲ್ಲನೂ ನೀವೇ ತಿಂದು ಇದು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ಬಿಟ್ಟಿದ್ರು ಏನು? ಇದ್ಯಾಕೆ ಚಿಕ್ಕಪ್ಪ ಹಿಂಗಂತೀರಾ? ನನಗದೆಲ್ಲ ಗೊತ್ತಿಲ್ಲ. ದುಡ್ಡೆಲ್ಲ ಪೊದ್ದಿನೇ ಇಸ್ಕೊಂಡು ಅವಳೇನೇ ಕೇಳಿ ನೀವೇನಲ್ಲಿ ಏನು ಕೇಳೋದಿದ್ರು ಏನು ಮಾಡಿದ್ರು ನಮ್ಗರ್ಧ ನಿಮ್ಗರ್ಧ ಅಂತ ಹೇಳಿದ್ರಿ ತಾನೇ. ಮತ್ತು ಬಂದು ದುಡ್ಡು ಬಂದಿದ ತಕ್ಷಣ ಕೊಟ್ಬಿಡ್ಬೇಕು. ಕರಿ ನೀನು ಹೆಂಡ್ತಿನ ನೀವೇ ಕರೀರಿ. ನಾನು ಕರೆದ್ರೆ ಸುಮ್ಮನೆ ಗರಂ ಆಯ್ತಾಳೆ. ಬಂದಾಗಿಂದ ಫುಲ್ ಗರಂ ಆಗವಳೆ. ಪದ್ದುವ ಜ್ವಾಳದ ಕಾಸು ನಮಗೂ ಬೇಕಿತ್ತು, ಅರ್ಜೆಂಟಾಗಿ ಏನೇ ಬೇಕಿತ್ತು ನನಗೂ ಜ್ವಾಳದ ಕಾಸು. ಇಲ್ಲ ಅಂತಂದರೆ ಹೆಂಗೆ ಹೇಳು? ನನಗಂತೂ ಅರ್ಜೆಂಟಾಗಿ ಏನೇ ಬೇಕಿತ್ತು. ಅದಕ್ಕೆ ಏನೇ ನಾನು ಇದು ಮಾಡ್ತಾ ಇದ್ದೆ. ಜ್ವಾಳದ ಕಾಸು ಎಲ್ಲನೂ ಇಸ್ಕೊಂಡು ಏನಕ್ಕೋ ಹೊಸಿ ಬೇಕಿತ್ತು ನನಗೂ. ಅದಕ್ಕೆ ನೀನು ಇಕ್ಕಳನಿ ಅಂತ ಯೋಚನೆ ಮಾಡ್ತಾ ಇದ್ದೆ ಜ್ವಾಳದ ಕಾಸನ್ನ. ಇನ್ನೂ ಕೊಡಲೇ ಇಲ್ವಲ್ಲ ನೀನು ಹೆಂಡ್ತಿ? ನನಗಂತೂ ಅರ್ಧಕ್ಕರ್ಧ ಕೊಟ್ಬಿಡ್ರಿ. 14 ಅಂದರೆ ಎಷ್ಟು 70-70 ಸಾವಿರ ಬರ್ತೈತೆ. 140 ಅಂದ್ರಲ್ವೇ? ಅಷ್ಟು ಬಂದ್ಬಿಟ್ರು ಸಾಕು ನನಗೆ. ಏನು ಕರೆದಿದ್ದು? ನೋಡೆ ಚಿಕ್ಕಪ್ಪ ಏನೋ ಕೇಳ್ತಾ ಇದ್ದೆ. ಎಲ್ಲಮ್ಮ ಪದ್ದುವ ಬಂತಂತೆ ಜ್ವಾಳದಾಗೆ 140 ಏನೋ? ಎಲ್ಲಿ ಕಾಸೆಲ್ಲಿ? ಕಾಸನ್ನ ನಿಮ್ಗೆ ಯಾಕೆ ಕೊಡಬೇಕು? ಇದೇನಮ್ಮ ಇಬ್ರಿಗೂ ಸೇರ್ತಾನೆ ಜಮೀನು ಇರೋದು. ಇಬ್ರಿಗೂ ಸೇರ್ ಜಮೀನು ಐತೆ ಅಂತಂದ್ಮೇಲೆ ಬೆಳೆದಿರೋ ಬೆಳೆನಾಗ ಅರ್ಧ ಕೊಡ್ಬೇಕು ತಾನೆ? ಬೆಳೆದಿರೋ ಬೆಳೆನಾಗ ಅರ್ಧ ಕೊಡ್ಬೇಕು ಅಂತಂದ್ರೆ ಮೈ ಬಗ್ಸ್ ಪುಂಡಿ ಅರ್ಧ ಕೆಲಸ ಮಾಡ್ಬೇಕು ತಾನೆ? ಹಂಗಂದ್ರೆ ಏನರ್ಥ? ಮೈ ಬಗ್ಸ್ಬಿಟ್ಟು ನಾನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದೀಯ ನೀನು? ಮೈ ಬಗ್ಸ್ಬಿಟ್ಟು ನಾನು ಬಂದ್ಬಿಟ್ಟು ಜ್ವಾಳ ಹಾಕೋವಾಗ ನಿಂತ್ಕೊಂಡಿದ್ನಲ್ಲ. ಜ್ವಾಳ ಹಾಕ್ಬೇಕಾದ್ರೆ ಬಂದು ನಿಂತ್ಕೊಂಡು ಪ್ಯಾನ್ ಹಾಕೊಂಡು ನಿಂತಿದ್ರ? ಯಾಕೆ ಜೋಳ ಎಲ್ಲಾಂದ್ರೆ ಕಾಳೆ ಕೀಳ್ಬೇಕಾರೆ ಎಲ್ಲೋಗಿದ್ರಿ? ಜೋಳ ಕುಯ್ಬೇಕಾರೆ ಎಲ್ಲೋಗಿದ್ರಿ? ಒತ್ತಾಕ್ಬೇಕಾರೆ ಎಲ್ಲೋಗಿದ್ರಿ? ತೂಗ್ಬೇಕಾರೆ ಎಲ್ಲೋಗಿದ್ರಿ? ದುಡ್ಡು ಸೆಲಿಗೆ ಮಾತ್ರ ಬಂದ್ಬಿಡ್ತೀರಾ? ಕೊಡಲ್ಲ. ಏನು ಮಾಡ್ತೀರಾ? ಜ್ವಾಳದ ಕಾಸಾಗಿ 10 ಪೈಸೆ ಕೊಡಕ್ಕಿಲ್ಲ. ನಾವು ಶ್ರಮ ಹಾಕಿರೋದು ಅದಕ್ಕೆ 10 ರೂಪಾಯಿಗೂ ನಾವು ಶ್ರಮ ಹಾಕಿದ್ದೀವಿ. ಅಂಥದ್ರಾಗೆ ನಾವು ಹೋಗ್ಬೇಕಂತೆ, ನಾವು ಜ್ವಾಳ ಹಾಕ್ಬೇಕಂತೆ, ನಾವು ಅದಕ್ಕೆ ನೀರು ಕಟ್ಟಬೇಕಂತೆ, ನಾವು ಬೆಳಿಬೇಕಂತೆ, ನಾವು ಅದ್ರದ್ದು ಎಲ್ಲ ನಾವೇ ನೋಡ್ಕೋಬೇಕಂತೆ. ಇವ್ರು ಮಾತ್ರ ಆರಾಮಾಗಿ ದುಡ್ಡು ಎಣಿಸ್ಕೋಬೇಕಂತೆ. ಏನೋ ನಮ್ಮನ್ನೇ ನುಚ್ಚುಮುಂಡೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ನನ್ನ? ಏನು ಅನ್ಕೊಂಡಿದ್ದೀರಾ ನನ್ನ? ನೀವೇನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದೀರಾ ನಾಯಿ ಅಂತ ಅನ್ಕೊಬಿಟ್ಟಿದ್ದೀರಾ? ಇಲ್ಲ ಬುದ್ಧಿ ಇಲ್ದಿರೋಳು ಅಂತ ಅನ್ಕೊಬಿಟ್ಟಿದ್ದೀರಾ? ತಲೆನಾಗೆ ನನಗೂ ಸಣ್ಣಕೇನಿಯ ಬುದ್ಧಿ ಐತೆ. ನಿಮ್ಮ ಹತ್ರ ಬಂದು ಏಳಿಸ್ಕೊಂಡು ಕೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಂದ್ಬಿಟ್ರು ಇಲ್ಲಿ ಕೇಳೋಕ್ಕೆ ಅರ್ಧ ಕಾಸು ಕೊಡು ಅಂತ. ಬಂದು ಮೈ ಬಾಕ್ಸ್ ಮಾಡಿದ್ರೆ ಕಾಸು ಸಿಗ್ತದೆ. ಎಲ್ಲ ನಿಮಗೂ ಬೇಜಾನ್ ಬಿದ್ದೈತಲ್ಲ, ಉಳ್ಕೊಂಡು ಮಾಡ್ಕೊಂಡು ತಿನ್ರಿ. ಬೇಡ ಅಂದವ್ರು ಯಾರು? ನೋಡ್ಲಾ ನೀನು ಹೆಂಡ್ರು ಹೆಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನೇ ನೋಡೋಕ್ಕಾಯ್ತದೆ? ನಾನು ಹೆಂಡತಿದಾಗ ಮಾತಾಡಿ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನೇನೋ ಶಾನೆ ಮಾತಾಡೋಕೋದ್ರೆ ಮನೆ ಬಿಟ್ಬಿಟ್ಟು ಹೊಂಟಾಯ್ತಾಳೆ. ಆಮೇಲೆ ನಾನು ಮುಸರು ತಿಕ್ಬಿಟ್ಟು ನಾನು ಕಸ ಗುಡಿಸ್ಬೇಕಾಯ್ತದೆ. ನನಗೆ ಯಾಕೆ ಬೇಕು ಸವಾಸ? ನೀವೇನು ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಳ್ಳಿ. ಲೇ ಏನ್ಲ ಬರೋ ದುಡ್ಡು ನ್ಯಾಯವಾಗಿ ಕೊಟ್ರೆ ನಾನು ಯಾಕೆ ಮಾತಾಡ್ತೀನಿ? ಬರೋ ದುಡ್ಡು ನ್ಯಾಯವಾಗಿ ಇದು ಮಾಡಕ್ಕೆ ಹೇಳ. ಹೌದು, ಮೋಸ ಮಾಡ್ಬೇಡ, ಪಂಚಾಯತಿ ಕಲಾಕ್ತೀನಿ. ಹೋಗಯ್ಯ, ಪಂಚಾಯತಿ ಕಲಕು ಊರವ್ರನ್ನೆಲ್ಲ ಕಲಕು ಬೇಡ ಅಂದರ್ ಯಾರು? ನಿನ್ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನಗೂ ಗೊತ್ತು, ಊರ್ ಜನಕ್ಕೂ ಗೊತ್ತು, ಎಲ್ರಿಗೂ ಗೊತ್ತು. ನಿನ್ ಯೋಗ್ಯತೆನೂ ಗೊತ್ತು, ನನ್ನ ಯೋಗ್ಯತೆನೂ ಊರ್ ಜನಕ್ಕೆ ಗೊತ್ತು. ಬಾ ಊರ್ ಮುಂದೆ ನೀನು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ. ಬೆಳೆ ಬೆಳೆಯಕ್ಕೆ ಬರಕಿಲ್ವಂತೆ? ನನ್ನ ಮಗ ಬೀದಿ ಸುತ್ಕೊಂಡು ಬಿದ್ದಿರ್ತಾರೆ. ಅಪ್ಪ ಅಮ್ಮ ಮಕ್ಕಳು ಎಲ್ಲನೂ ಬೆಳೆ ಬೆಳೆದು ದುಡ್ಡು ಕೈಗೆ ಬಂದಿದ ತಕ್ಷಣ ಎಲ್ಲಿಲ್ದಿದ್ರವ್ರು ಓಡ್ ಬಂದ್ಬಿಡ್ತಾರೆ. ಕಾಸು 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 ಅಂತ ಹೇಳ್ಬಿಟ್ಟು.
ನಿಮ್ ಯೋಗ್ಯತೆಗೆಷ್ಟು ಸುಮ್ಕೆ ಇಲ್ಲಿಂದ ಹೋದ್ರೆ ಏನಿಯ ಸರಿ. ಕಾಸ್ ಗಿಸ್ ಕೇಳಕ್ ಬಂದ್ರೆ ಅದೇನ್ ಪಂಚಾಯತಿ ಮಾಡ್ಕೊ ಹೋಗಿ ನೋಡೇ ಬಿಡ್ತೀನಿ. ಲೇ ಪೊದ್ದು ನಿಂದಂತೂ ಅತಿ ಆಯ್ತು. ಇಲ್ಲಿಂದನೋ ಬಂದ್ರೋಳು ಏನ್ ದೌಲತ್ ಮಾಡಿ ದುರಂಕಾರ ಮಾಡ್ತೀಯಾ ನೋಡು. ನಮ್ಗೆ 70,000 ಕೊಡ್ಲಿಲ್ಲ ಅಂದ್ರೆ ಒಂದ್ 45,000 ಕೊಡ್ಬೇಕಲ್ಲ. 45,000 ರೂಪಾಯಿಗೆ ಆಗುವಷ್ಟು ಕೆಲ್ಸನ ನೀವೇನ್ ಮಾಡಿ ತಳ್ಳಾಕಿದ್ದೀರಾ ಅಂತ ಕೊಡ್ಬೇಕು ನಾನು? ಏನ್ ತಳ್ಳಾಕ್ಬಿಟ್ಟಿದ್ದೀರಾ? ಏನು ತೊಳ್ಳಾಕಿಲ್ಲ. ಹಂಗಲ್ಲ, ನಮ್ ಜಮೀನು ನಮಗೂ ಭಾಗ ಐತಲ್ಲ. ಯೋ, ಭಾಗ ಇದ್ರೆ ಭಾಗ ಇಕ್ಕಳಯ್ಯ ನೀನು. ಭಾಗ ಇಕ್ಕೊಂಡ್ ಭಾಗ ಮಾಡ್ಕೊ ಬ್ಯಾಡ ಅಂದರ್ ಯಾರು? ನಿನ್ ಮಕ್ಳು ಮರಿ ಇಲ್ವಾ? ಅವ್ರನ್ನು ಕರ್ಕೊಬಿಟ್ಟು ಬಂದು ಹಾಕಿ ದುಡ್ಸು ಬ್ಯಾಡ ಅಂದರ್ ಯಾರು? ಹಾದ್ಬಿಟ್ಬಿಟ್ಟು ಯಾರೋ ದುಡಿಬೇಕಂತೆ, ಇವ್ರು ಜೋಬ್ ಗಿಳಾಕಬೇಕಂತೆ. ನಮ್ಮನೇನ್ ದಡ್ಬಡಿಸಿದ್ ಮಾಡ್ಕೊಬಿಟ್ಟಿದ್ದೀರಾ ಅಂತ ಹೇಳಿ, ಇಲ್ಲ ತಲೆನಾಗ ಬುದ್ಧಿ ಇಲ್ದಿರೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಗೇನ್ ತಲೆಗೆಲೆ ಕೆಡ್ಬಿಟ್ಟೈತಾ ಅಂತ ಹೇಳಿ ಬದ್ದಿ ಲೆಕ್ಕಕ್ಕೆ ಲೆಕ್ಕ ಪಂಚಾಯತಿ ಕಲಾಕಿ ಬಂದು ಉತ್ತರ ಕೊಡ್ತೀನಿ ನಾನು. ಊರಾಗಿರೋ ಕೂಲರೆಲ್ಲ ನೋಡವ್ರೆ, ಯಾರು ಬಂದು ಕೆಲಸ ಮಾಡೋರೆ ಎಲ್ಲನೂ. ನೀವೆಷ್ಟು ಕೆಲಸ ಮಾಡಿದ್ರಿ, ನಾವೆಷ್ಟು ಕೆಲಸ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು. ರೀ, ಈ ಅಪ್ಪನ ಮಾತು ಕಟ್ಕೊಂಡು ನೀವೇನ್ರಿ ಕುಂತ್ಕೊತೀರಾ? 10 ಪೈಸೆ ಕೊಡಕ್ಕಿಲ್ಲ. ಅದಕ್ಕೆ ಹೇಳಿದ್ದು ನಾನು ಜವಾಬ್ದಾರಿ ತಗೋತೀನಿ, ಸುಮ್ಕಿರ್ರಿ ಅಂತ ಹೇಳ್ಬಿಟ್ಟು. ನನ್ನ ಹೆಂಡತಿ ಬರ್ಲಿ, ನನ್ನ ಹೆಂಡತಿ ಕೇಳಿ ಸರಿಯಾಗಿ ಮಾಡಿಸ್ತೀನಿ. ನೋಡಿ ಚಿಕ್ಕಪ್ಪ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೂ ಇದಕ್ಕೂ ಏನು ಬಂತು ಲಾಭ? ನಾನು ಇದ್ರ ಬಗ್ಗೆ ನಾನು ಮಾತಾಡೋದೇನೇ ಇಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಬಿಟ್ಬಿಡಿ. ನೀವು ಯಾರನ್ನ ಕರೆಸ್ಕೊಂಡು ಯಾರಿಗಾನ ಹೇಳ್ಕೊಂಡು ಏನಾರ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವಳು ಬೇರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಳು ನೋಡಿದ್ರೆ ಇಲ್ಲಿ ಕೊಡೋಕ್ಕಿಲ್ಲ ಅಂತ ಹೇಳ್ತಾವಳೆ. ಈಗ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗೋಕ್ಕಿಲ್ವಾ? 3 ಕಾಸಿಗೆ ನನ್ನ ಹತ್ರ ಬೇರೆ ಕಾಸಿಲ್ಲ. ಇವಳು ಬೇರೆ ಬೀಗ ಬಿಡ್ಕೊಂಡು ಹೋಗವಳೆ. ಈಗ ಆ ಹೆಂಡ್ತಿಗೆ ಏನಪ್ಪ ಹೇಳಿ? ಅವಳು ಬೇರೆ ಕೊಡಿಸ್ಬೇಕಲ್ಲ. ಈ ಪುದ್ದಿ ಬೇರೆ ಕಿರಿಕ್ ತಿಕ್ಕೊಂಡು ಕುಂತವಳೆ. ಪಂಚಾಯತಿ ಕಲಾಕಾಯ್ತದ ಇದಕ್ಕೆಲ್ಲನೂ. ನಾವಂತೂ 10 ಪೈಸದ ಕೆಲಸ ಮಾಡಿಲ್ಲ ನಾವಂತೂ. ಈಗ ಪಂಚಾಯತಿ ಕಲಾಕಕ್ಕೆ ಹೋದ್ರೆ ನಮ್ಮನೇನಿಯ ಕ್ಯಾಕುಷ್ಟು ಅಂತ ಓದ್ಬಿಡ್ತಾರೆ. ಏನೋ ಪಂಚಾಯತಿ ಅಂತ ಹೇಳ್ಬಿಟ್ಟು ಏನಾರ ಕಲಾಕಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ಈಗ ಏನು ಮಾಡೋದಪ್ಪ? ಒಂದು ಅರ್ಥ ಆಯ್ತಿಲ್ವಲ್ಲ ನನಗೆ. ಈಗ ಅವಳು ಬೇರೆ ಕಾಸು ಕೇಳ್ತಾವಳೆ. ಒಂದು 20,000 ಕೇಳ್ತೀನಿ ಇರ್ಬೋದಿನ. ಅಲ್ಲ, 1,40,000 ರೂಪಾಯಿ ಬಂದೈತಲ್ಲ, ಆ 1,40,000 ರೂಪಾಯಿನಾಗೆ 20,000 ನಾನು ಕೊಡ್ಬೋದಲ್ಲ ಪುದ್ದಿ? 20,000 ರೂಪಾಯಿ ಅಲ್ಲ, 20 ರೂಪಾಯಿ ನಾನು ಕೊಡಕ್ಕಿಲ್ಲ. ಅದೇನು ಮಾಡ್ತೀರೋ ಮಾಡಿ. ಅಮ್ಮ ಮಗ ಎಲ್ಲ ಬೀದಿ ಸುತ್ರಿ ನಾನು ನನ್ನ ಗಂಡನ ಮತ್ತೆ ಮೈ ಬಗ್ಸಿ ಕೆಲಸ ಮಾಡ್ಕೊಂಡು ನಿಮ್ಗೆ ದುಡ್ದು ಹಾಕ್ತೀವಿ. ಇಷ್ಟು ದಿನ ಹೆಂಗಿತ್ತು ನನಗೆ ಅದೆಲ್ಲನೂ ಗೊತ್ತಿಲ್ಲ. ಇನ್ನು ಮುಂದೆ ಅಷ್ಟೇ ನೆನೆಯ ಲೆಕ್ಕ. 10 ಪೈಸೆನೂ ಕೊಡಕ್ಕಿಲ್ಲ ನಿಮ್ಗಂತೂ. ಏನೋಗಿ ದಬಾಯಿಸಿ ಏನು ಮಾಡ್ತೀರಾ ಮಾಡ್ಕೊ ಹೋಗಿ, ನಾನು ನೋಡೇ ಬಿಡ್ತೀನಿ. ಬಂದ್ಬಿಟ್ರು ಕೇಳಕ್ಕೆ ಕಾಸ. ಅಲ್ಲ, 20,000 ಕೊಡಕ್ಕಿಲ್ವಾ? ಪ್ರತಿ ಬೆಳೆಗೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ನೀವು ಪ್ರತಿ ಬೆಳೆಗೂ ಬಂದ್ಬಿಟ್ಟು ಅವರೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಯಾರು ಬಂದು ಮೈ ಬಾಕ್ಸ್ ಕೆಲಸ ಮಾಡಿದ್ರಿ? ಜೋಳ ಕುಯ್ಬೇಕಾರೆ ಎಲ್ಲರೂ ಎಲ್ಲೋಗಿದ್ರಿ? ನಮಗೇನೋ ಕೆಲಸ ಇತ್ತು. ನಿಮ್ಗೆ ಏನೋ ಕೆಲಸ ಇದ್ರೆ ಬಂದ್ಬಿಟ್ಟು ಮಾಡ್ಬೇಕಿತ್ತು. ನಮಗೂ ಬೇಜಾನ್ ಕೆಲಸ ಇತ್ತು. ಎಲ್ಲ ಕೆಲಸ ಕಾರ್ಯನೂ ಬಿಟ್ಬಿಟ್ಟು ಬಂದು ಜೋಳದ ಕೆಲಸ ಮಾಡ್ಲಿಲ್ವಾ? ಹಂಗೇನಿಯಾ, ನೀವು ಏನಾರ ಮಾಡ್ಬೇಕಿತ್ತು. ಈಗೇನು ಕೊಡ್ತೀಯೋ ಕೊಡಕ್ಕಿಲ್ವೋ? ನಾನ್ ಕೊಡಕ್ಕಿಲ್ಲ ಅಂತ ಹೇಳಿದ್ನಲ್ಲ. ನಾನ್ ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ ಅಷ್ಟೇನೇನೆ. ಇದು ಕೆಲ ನನ್ನ ಹೆಂಡತಿ ಬರಲಿ, ಆಮೇಕಿಂದ ಮಾತಾಡ್ತೀನಿ. ನನ್ನ ಹೆಂಡತಿ ಬರ್ತನಕ ಏನು ಮಾತಾಡೋಕ್ಕಾಗಿಲ್ಲ. ಬರಲಿ ಅವಳೇನೇ ನ್ಯಾಯ ತೀರ್ಮಾನ ಮಾಡ್ತಾಳೆ. ಬಿಲಾಲಿ ನನ್ನ ಮಗ 10 ಪೈಸದ ಕೆಲಸ ಮಾಡಲ್ಲ. ಮನೆಗಿರೋರೆಲ್ಲ ಸೋಮಾರಿಗಳು ಬಂದ್ಬಿಡ್ತಾರೆ ಕಾಸು 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 ಅಂತ ಹೇಳ್ಬಿಟ್ಟು ಕೇಳಕ್ಕೆ. ಯಪ್ಪ ನಮ್ಮ ಅತ್ತೆ ಅದು ಎಷ್ಟು ದುರಂಕಾರಿ. ನಮ್ಮ ಮಾವ ನೋಡು ಎಷ್ಟೆಲ್ಲ ಮಾಡ್ತಾನೆ ಪಾಪ. ಈ ಪೊದ್ದಕ್ಕ, ಹಂಗೆ ಪೊದ್ದಕ್ಕೊಂದು ಗಂಡ, ಪೊದ್ದಕ್ಕವ್ರ ಅತ್ತೆ ಎಲ್ಲ ಮೈ ಬಾಕ್ಸ್ ಕೆಲಸ ಮಾಡೋರು ಏನಿಯ. ನಮ್ಮ ಮನೆಗಿರೋರೆಲ್ಲ ಶೋಕಿ ಮಾಡ್ಕೊಂಡು ಹುಟ್ಟು ಸೋಮಾರಿ ನನ್ನ ಮಕ್ಳೇನೇನಿಯ. ಗಂಗಾ ತಗ, ಇದ್ರಾಗ 30,000 ರೂಪಾಯಿ ಐತೆ. ತಗ, ನಿನ್ನ ಖರ್ಚಿಗೆ ಇಟ್ಕ. ಅಯ್ಯೋ ಅಕ್ಕ, ನನಗೆ ಯಾಕೆ 30,000? ತಗ ಗಂಗಾ, ಅಕೌಂಟ್ಗೆ ಅಕ್ಕ. ಎಂದಾದ್ರೂ ಕಷ್ಟ ಸುಖಕ್ಕೆ ಬೇಕಾಯ್ತದ ನಿನ್ಗೂನುವೆ. ಪಾಪ ನೀನು ನಮ್ಮ ಜೋಳದಕ್ಕೆ ಊಟ ಒತ್ಕೊಂಬಿಟ್ಟು ಬಂದು ಕೊಟ್ಟೋಗಿದ್ಯಾ. ಒಳಗಡೆ ಕೆಲಸ ಮಾಡಲಿಲ್ಲ ಅಂದ್ರೂ ಮನೆಯಿಂದ ಊಟ ತಿಂಡಿ ಕಾಫಿ ಎಲ್ಲನೂ ಮಾಡಿಕೊಟ್ಟಿದ್ಯಾ. ಪಾಪ ನೀನು ಶಾನೆ ಕಷ್ಟಪಟ್ಟಿದ್ಯಾ ಅಂತ ನನಗೂನುವೆ ಗೊತ್ತು. ತಗ, ಇದನ್ನ ಇಟ್ಕ ತಗ. ಎಲ್ರೂ ಒಂದೊಂದು ಥರ ಕಷ್ಟಪಟ್ಟವ್ರೆ ನೋಡು. ಈ ದುಡ್ಡು ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ನಿನ್ನ ಗಂಡಂಗಾಗ್ಲಿ, ನಿಮ್ಮ ಅತ್ತೆಗಾಗಲಿ, ನಿಮ್ಮ ಮಾವಂಗಾಗಲಿ ಏನೂ ಹೇಳ್ಬೇಡ. ಈ ದುಡ್ಡನ್ನ ಎತ್ಕೊಂಡೋಗಿ ಸೀದಾ ನಿನ್ನ ಅಕೌಂಟಾಗ ಹಾಕ. ನೋಡಮ್ಮಿ, ಇದೇನೇ ನೀನು ನಾಳೆಗೆ ಒಂದಿನ ಉಪಯೋಗಕ್ಕೆ ಬರ್ತದೆ. ಇದ್ದಕ್ಕಿದ್ದಂಗೆ ನನ್ನ ಮಕ್ಕಳು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ, ಇಲ್ಲ ಇದ್ದಕ್ಕಿದ್ದಂಗೆ ಇನ್ನೊಂದೇನೋ ಮಾಡಿಬಿಡ್ತಾರೆ. ಅವಾಗ ನಿನಗೆ ಅಂತ ಹೇಳ್ಬಿಟ್ಟು 10 ರೂಪಾಯಿ ಗೊತ್ತಿರಲಿಲ್ಲ ಅಂತಂದರೆ ಹೆಂಗೆ ಹೇಳು? ನಿನಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಈಗಲೇ ಹೇಳ್ತಾ ಇದ್ದೀನಿ. ನೋಡು, ಸುಮ್ಕಿನೇ ತಗೊಂಡೋಗ್ಬಿಟ್ಟು ಬ್ಯಾಂಕ್ ಹಾಕ ತಗ. ನೀನು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕೈತಿ ಅಂತ ಅನ್ಕ. ನಾನಂತೂ 10 ರೂಪಾಯಿನೂ ಯಾರಿಗೂ ಕೊಡೋದಿಲ್ಲ. ತಕ ಇಕ್ಕ. ಅಕ್ಕ, ನೀನು ನನ್ನ ಅರ್ಥ ಮಾಡ್ಕೊಂಡಷ್ಟು ಯಾರನ್ನೂ ಅರ್ಥ ಮಾಡ್ಕೊಳಕ್ಕಿಲ್ಲ ಕಣಕ್ಕ. ನೀನು ಎಷ್ಟು ಸಣ್ಣಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ಯಾ. ಕಾಸು ಗೀಸು ಎಲ್ಲ ಕೊಡ್ತೀನಿ, ನನ್ನ ಖರ್ಚು ಇಕ್ಕಳಮ್ಮಿ ಏನಾರ ಬೇಕಾಯ್ತದೆ ಇಕ್ಕಳಮ್ಮಿ ಅಂತ ಹೇಳ್ಬಿಟ್ಟು. ಆದರೆ ಈ ಮನೆಯಾಳ್ರು ಏನೂ ಕೊಡೋದಿಲ್ಲ.
ನಿಜವಾಗೂ ನಂತ ಗೊತ್ತು ಪೈಸೆನೂ ಇರಲಿಲ್ಲ. ಕೂಲಿ ಮಾಡಿ ದುಡ್ಡು ಅದು ಬಿಟ್ಬಿಟ್ರೆ ಇನ್ನೇನೂ ಇರಲಿಲ್ಲ ಖರ್ಚುಗೂ. ಹ್ಞೂ ಅಕ್ಕ, ತುಂಬ ಥ್ಯಾಂಕ್ಸ್ ಕಣಕ್ಕ ಕೊಟ್ಟಿದ್ದಕ್ಕೆ. ನನಗೂ ಭಯ ಆಯ್ತಿತ್ತು ನನ್ನ ಜೀವನಕ್ಕೆ ಮುಂದಕ್ಕೆ ಏನಪ್ಪ ಮಾಡಬೇಕು ಅಂತ. ಅಕ್ಕ, ನಮ್ಮ ಅತ್ತೆ ಬರಲಿಲ್ಲ ಅಂದರೆ ಹೊಲದ ಕೆಲ್ಸಕ್ಕೆ ನಾನು ಬಂದ್ಬಿಟ್ಟು ಹೊಲದ ಕೆಲಸನ ಮಾಡ್ತೀನಿ ಕಣಕ್ಕ. ನನಗೂ ಒಂದು 5-10 ಕೊಟ್ರು ಸಾಕು. 2-3 ತಿಂಗಳಿಗೆ ಒಂದ್ಸಲ 5-10 ಕೊಟ್ಟರು ಸಾಕು. ನೀನು ಹೇಳಿದ ಕೆಲಸ ಎಲ್ಲನೂ ಮಾಡ್ತೀನಿ ಕಣಕ್ಕ. ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಬೇಡ, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ ಗಂಗಾ. ಮದುವೆ ಮಾಡಿಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿಲ್ಲ. ನೀನು ನನ್ನ ತಂಗಿ ಅಂತಲೇ ನೀನು ಅನ್ಕೊಂಡಿದ್ದೀನಿ ನೋಡು. ಈಗ ನನ್ನ ದುಡ್ಡು ಅಷ್ಟೇ ಏನಿಯಾ, ನಾನು ಸ್ವಲ್ಪ ದುಡ್ಡು ಅಕೌಂಟ್ಗೆ ಹಾಕ್ಬಿಟ್ಟು ಮಡಿಕೊಂಡಿದ್ದೀನಿ. ಅಂದರೆ ಶಾನೆ ದುಡ್ಡು ಇಟ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇ ಏನಿಯಾ. ಈ ನನ್ನ ಮಕ್ಕಳನ್ನ ಹೆಂಗೆ ನಂಬ್ತೀಯ? ಅವತ್ತು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರಲ್ಲ, ಹಂಗೆ ನಾಳೆಗೂ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಏನು ತಾನೇ ಮಾಡೋಕ್ಕಾಯ್ತದೆ? ನೀನು ಯೋಚನೆ ಮಾಡು. ಮನೆಯಿಂದ ನೀಟಾಗಿ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಆವಾಗ ನಮಗೇನೇ ಕಷ್ಟ ಆಯ್ತದೆ. ಎತ್ತಿಕೊಂಡಿರ್ಬೇಕು. ಈ ನನ್ನ ಮಕ್ಕಳನ್ನ ನಂಬಕ್ಕೆ ಹೋಗ್ಬಾರ್ದು ಶಾನೆ. ಹೆಂಗೆ ನಂಬ್ತೀವಿ ನನ್ನ ಮಕ್ಕಳನ್ನ? ಸರಿ ಕಣಕ್ಕ, ಆಯಿತು. ನಾನೇ ಹೋಗ್ಬಿಟ್ಟು ಬ್ಯಾಂಕಿಗೆ ಅಕೌಂಟ್ಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಬಿಡಕ್ಕ. ಯಾರಿಗೂ ಹೇಳಕ್ಕಿಲ್ಲ. ಸರಿ, ಮಾಡಿಕೊಂಡು ಹೋಗ್ಬಿಟ್ಟು ಬಾ. ನನ್ನ ಮನೆ ಕೆಲಸ ನಾನು ನೋಡ್ಕೊತೀನಿ. ಸೀದಾ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬಾ. ಬ್ಯಾಂಕ್ ಓಪನ್ ಇರ್ತದೆ, ಹಾಕ್ಬಿಟ್ಟು ನೆಟ್ಟು ಪಾಸ್ಬುಕ್ ಎಲ್ಲ ಪ್ರಿಂಟ್ಗಿಂತ ಹಾಕ್ಸ್ಕೊಂಬರ್ಬೇಡ. ಸುಮ್ಮನೆ ಬಂದ್ಬಿಟ್ಟು ಸೀದಾ ಮನೆಗೆಲ್ಲ ಚೆಕ್ ಮಾಡಿಬಿಡ್ತಾರೆ. ಹಿಂಗೆ ಹೆಂಗಸ್ರು ಹಿಂಗೆ ಒಳಗೆ ಸ್ವಲ್ಪ ಕೂಡಿಕೊಂಡ್ರೆ ಮುಂದಕ್ಕೆ ನಮಗೂ ಧೈರ್ಯ ಇರೋದು. ಇಲ್ಲ ಇವರೆಲ್ಲ ನಮ್ಮ ತಾಗ ರೋಕಿಸ್ಕೊಂಡು ಎಲ್ಲನೂ ಖರ್ಚು ಮಾಡ್ತಾರೆ. ನಾನು ಒಂದು 20,000 ಹೊಡಿತೀನಿ ಇರು. ಬ್ಯಾರೆದ್ರಾಗ ಹೊಡೆದ್ಬಿಟ್ಟು ನಾನು ಅಕೌಂಟ್ಗೆ ಹಾಕೋತೀನಿ. ಇನ್ಯಾರು ಬುದ್ಧಿ ಕಲ್ತ್ಕೋಬೇಕು? ಇಷ್ಟು ದಿನ ನನ್ನ ತಲೆನಾಗೂ ಬುದ್ಧಿ ಇರಲಿಲ್ಲ ಕಣಮ್ಮಿ. ಇಷ್ಟು ದಿನ ದುಡ್ದು ಸಾಯ್ತಾ ಇದ್ದೆ. ಯಾವಾಗ ಈ ಬೊಡ್ಡ ಇದುಗಳು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು, ಆವತ್ತು 10 ರೂಪಾಯಿ ಕೈಯ ಕಾಸಿರ್ಲಿಲ್ವಲ್ಲ, ಆವಾಗೇ ಅರ್ಥ ಮಾಡ್ಕೊಬಿಟ್ಟೆ ನಾನಂತೂ. ಓಹೋ, ಇವ್ರು ಯಾವಾಗ ಈಚೆ ಕಡೆಗೆ ಹಾಕ್ತಾರೋ ಗೊತ್ತಿಲ್ಲ. ದುಡ್ದು ಈ ನನ್ನ ಮಕ್ಕಳು ಬಾಯಿಗೆ ಯಾಕೆ ಹಾಕಬೇಕು? ನಾವೇನೇ ಚೆನ್ನಾಗಿ ದುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನಿಂಗೆ ಓಸಿ ದುಡ್ಡು ಕೊಟ್ಟಿದ್ದು ಅಕೌಂಟ್ಗೆ ಹಾಕ ಹೋಗು ಅಂತ ಹೇಳ್ಬಿಟ್ಟು ಇರ್ಬಿಟ್ರು ಬ್ಯಾಂಕಾಗೆ ಫಿಕ್ಸೆಡ್ ಹಾಕ್ಬಿಟ್ಟು ಬಡ್ಡಿ ಬರೋದು ದುಡ್ಡಾಗಿ ತಿನ್ಕೊಂಡು ಆರಾಮಾಗಿರೋಣ. ಹೋಗು. ಸರಿಯಕ್ಕ, ಆಯಿತು. ಸದ್ಯ ಪಾಪ ಗಂಗಾ